ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಮನೆ ನುಚ್ಚುನೂರಾಗ್ತದ. ಇಲ್ಲಿ ಪ್ರಿಯಾ ನೌಟಂಕಿ ಆಟಕ್ಕೆ ನಂದ ಫ್ಯಾಮಿಲಿನ ನಿಜಕ್ಕೂ ಬಲಿಪಶುವಾಗ್ತದೆ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗಿರೀಶ್ ಅವರು ದೇವರ ಮನೆ ಪೂಜೆ ಮಾಡೋಕ್ಕೆ ಬಂದರೆ ಆಲ್ರೆಡಿ ಪ್ರಿಯಾ ಪೂಜೆ ಮಾಡಿದಾಳೆ. ಅಡುಗೆ ಮನೆಗೆ ಹೋಗ್ತೀನಿ ಕಾಫಿ ಮಾಡೋಕ್ಕೆ ಅಂದರೆ ಆಲ್ರೆಡಿ ನಾನೇ ಕಾಫಿ ಮಾಡ್ತೀನಿ, ಇನ್ನು ಅಡುಗೆ ಮನೆ ನಂದು ಅಂತ ಹೇಳಿ ಅತ್ತೆನ ಕೂರಿಸಿ ಹೋಗ್ಬಿಡ್ತಾಳೆ. ಇದರಿಂದ ಗಿರೀಶ್ ಅವ್ರಿಗೆ ತುಂಬಾ ಬೇಜಾರ ಆಗುತ್ತೆ. ಅಡುಗೆ ಮನೆ ನಂದು ಅಂತ ಹೇಳ್ತಿದ್ದಾರೆ. ಈ ಕಡೆ ಮೀನಾ ಕೂಡ ಬರ್ತಿದ್ದಾಗೇ ಪ್ರಿಯಾ ಏನಿದೆಲ್ಲ ಪ್ರಿಯಾ ಮಾಡ್ತಿರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಏನಿದು ನಂದೇ ಅಡುಗೆ ಮನೆ ಎಲ್ಲ ನಾನೇ ಅನ್ನೋ ಹಾಗೆ ನೋಡ್ಕೊತಿದ್ದಾಳೆ ಮಾಡ್ತಿದ್ದಾಳಲ್ಲ, ನಿಜಕ್ಕೂ ನನಗೆ ಅವಳ ನಡವಳಿಕೆ ಇಷ್ಟ ಆಗ್ತಿಲ್ಲ, ನನಗೆ ಬರ್ತಿರೋ ಸಿಟ್ಟಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಗಿರೀಶ್ ಅವರು ಹೇಳ್ತಾರೆ. ಈ ಒಂದು ಮನೆ ತುಂಬಿದ ಕುಟುಂಬ, ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಬೇಕು, ಅದನ್ನು ಬಿಟ್ಟು ಎಲ್ಲ ನಂದೇ ನಾನೇ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಗಿರೀಶ್ ಅವರು ಹೇಳ್ತಾರೆ. ಇದರ ನಡುವೆ ಪ್ರಿಯಾ ಕಾಫಿ ಮಾಡಿ ತೊಗೊಂಡು ಬಂದು ಅತ್ತೆ ಕೊಟ್ಟು ಮೀನಾಗೂ ಕೊಡ್ತಾಳೆ. ಅತ್ತೆ ಹಾಗೆ ಮಾತಾಡ್ತಾ ಕಾಫಿ ಆರೋಗಿರುತ್ತೆ, ಅದೇ ಕಾರಣಕ್ಕೆ ಮತ್ತೆ ಬಿಸಿ ಕಾಫಿ ಹೊಸದನ್ನು ಮಾಡ್ಕೊಂಡ್ಬರ್ತೀನಿ, ಆರೋಗಿರೋ ಕಾಫಿ ನೀವು ಕುಡಿಬಾರ್ದು ಅಂತ ಕೂಡ ಹೇಳ್ತಾಳೆ ಪ್ರಿಯಾ. ನಿಜವಾಗ್ಲೂ ಅತಿ ಆದರೆ ಅಮೃತ ವಿಷಯ ಆಗುತ್ತೆ ಅನ್ನೋ ಹಾಗೆ ಇಲ್ಲಿ ಪ್ರಿಯಾ ನಡವಳಿಕೆ ನಿಜಕ್ಕೂ ಎಲ್ರಿಗೂ ಕೂಡ ಉಸಿರುಗಟ್ಟಿಸ್ತದೆ. ತದನಂತರ ಇಲ್ಲಿ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಕಿತ್ತಾಡ್ಕೋತಾರೆ, ಮತ್ತೆ ಕೋಳಿ ಜಗಳ ಮಾಡ್ತಾರೆ. ಬೆಳಗ್ಗೆ ಆಗ್ತಿದ್ದಾಗೆ ಸುಂದರ ಅವರು ಅಮ್ಮುಗೆ ಅವ್ರ ಅಮ್ಮ ಕೊಟ್ಟಿರೋ ಒಡವೆಗಳನ್ನ ತಂದು ಕೊಡ್ತಾರೆ. ಆದರೆ ಅಮ್ಮ ಕ್ಷಮಿಸಿಲ್ಲ ಅನ್ನೋದವ್ರು ಕೇಳಿಸ್ಕೊಂಡಂತ ಅಮ್ಮಗೆ ಪಿಕ್ಚರ್ ಆಗುತ್ತೆ. ನಂತರ ಗಿರೀಶ್ ಅವರು ಬಂದು ಯಾರು ಕೊಟ್ಟಿದ್ದು ಒಡವೆ ಅಂದಾಗ ಅಮ್ಮ ಕೊಟ್ಟಿದ್ದು, ಅಪ್ಪಂಗೆ ಗೊತ್ತಿಲ್ಲ ಅನಿಸುತ್ತೆ ಅಮ್ಮಂದೇ ಒಡವೆಗಳಿದು ಅಂದಾಗ, ಹೌದಾ ಜೋಪಾನವಾಗಿ ಇಟ್ಕೊ, ಅಮ್ಮಂಗೆ ವಾಪಸ್ ಕೊಡಬೇಡ, ಯಾಕಂದರೆ ಅಮ್ಮ ತುಂಬ ವಿಚಾರ ಮಾಡ್ಕೋತಾರೆ, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಆಮೇಲೆ ಅಣ್ಣ ಮತ್ತು ನಿಮ್ಮ ಮಾವಂಗೆ ಗೊತ್ತಾದರೆ ಖಂಡಿತ ದೊಡ್ಡ ವಿಷಯ ಆಗಿಬಿಡುತ್ತೆ ಅಂತ ಗಿರೀಶ್ ಅವರು ಹೇಳ್ತಾರೆ. ನಂತರ ಇಲ್ಲಿ ಪ್ರಿಯಾ ಗಂಡನಿಗೋಸ್ಕರ ಹೆಸರು ಬೇಳೆ ಪಾಯಸ ಮಾಡಿದ್ದಾಳೆ. ಟೇಸ್ಟ್ ನೋಡೋಕೆ ಅಂತ ಮೀನಾ ಕರೀತಾರೆ, ಬಟ್ ಮೀನಾ ನಾನು ತಿನ್ನೋದಿಲ್ಲ ಬೆಳಗ್ಗೆ ಸ್ವೀಟ್ನ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಅಮ್ಮು ಕರೀತಾರೆ, ಅಮ್ಮುಗೆ ಅಲರ್ಜಿ, ಬೇಡ ಅಂದರೂ ಕೂಡ ಫೋರ್ಸ್ ಮಾಡ್ತಾರೆ, ಚೆಲ್ಲಿ ಹೋಗುತ್ತೆ. ಅಷ್ಟರಲ್ಲಿ ನಂದ ಅವರು ಬಂದು ನೋಡಿದೆ ಯಾರು ಇದನ್ನೆಲ್ಲ ಮಾಡಿದ್ದು ಅಂದಾಗ ಇಲ್ಲಿ ಪ್ರಿಯಾ ಅಮ್ಮು ಮೇಲೆ ಎತ್ತಾಕ್ಬಿಡ್ತಾರೆ. ಅಮ್ಮು ನಾನು ಮಾಡಿದ್ದಲ್ಲ, ಇದು ಪ್ರಿಯಾಕನೇ ಮಾಡಿದ್ದು ಅಂತ ಹೇಳಿದ್ರು ಕೂಡ ನಂದ ಅವರು ಮಾತನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಗಿರಿಜಾ ಅವರನ್ನು ಕರೆದು ಈ ರೀತಿಯಾಗೆಲ್ಲ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ, ಏನು ಅಂದ್ಕೊಂಡಿದ್ದಾರೆ, ಅನ್ನಕ್ಕೆ ಬೆಲೆ ಇಲ್ವಾ, ಕಷ್ಟಪಟ್ಟು ಮಾಡೋದು ನಾವು, ಅವ್ರ ಮನೇಲಿ ಹೇಗಿತ್ತು ಬಟ್ ಈ ಮನೇಲಿ ಆ ರೀತಿ ಅಲ್ಲ ಅಂತ ಹೇಳ್ತಾರೆ. ಜೊತೆಗೆ ಇವಳು ಗಂಡಂಗೆ ಊಟ ಹಾಕ್ತಿರೋದಲ್ಲದೆ ಇವಳಿಗೂ ಕೂಡ ಬಿಟ್ಟಿಯಾಗಿ ಊಟ ಹಾಕ್ತಿದ್ದೀನಿ ಅಂತ ಕೂಡ ಹೇಳ್ಬಿಡ್ತಾರೆ. ಇದರಿಂದ ವಲ್ಲಭಂಗೆ ತುಂಬ ಬೇಜಾರ ಆಗುತ್ತೆ. ನಂತರ ಮನೆಯವ್ರು ಎಲ್ಲರೂ ಕೂಡ ಇರಬೇಕಿದ್ರೆ ಮೀನಾ ಬೆಂಗಳೂರು ವಿಷಯ ಮಾತನಾಡಬೇಕಿದ್ರೆ ವಲ್ಲಭ ಬಂದಿದ್ದೆ 6,000 ರೂಪಾಯಿ ತೊಗೊಳ್ಳಿ, ಪ್ರತಿ ತಿಂಗಳು ನನ್ನ ಹೆಂಡತಿ ಹಾಗೆ ನನ್ನ ಖರ್ಚಿಗೆ ಅಂತ ಹೇಳಿ ಅಪ್ಪನಿಗೆ ಕೊಡ್ತಿದ್ದಾರೆ. ಇದರಿಂದ ಅಪ್ಪ ಸಿಡಿದು ಇಡ್ತಿದ್ದಾರೆ. ಕೊನೆಗೂ ಕೂಡ ಪ್ರಿಯಾ ನೌಟಂಕಿ ಆಟದಿಂದ ಇಡೀ ಮನೆ ನೆಮ್ಮದಿನೇ ಹಾಳಾಗ್ತದೆ. ಮುಂದೇನಾಗುತ್ತೆ ಮುಂದಿನ ವಿಷಯ.